ಆಯುಷ್ ಇಲಾಖೆ ಸಹಯೋಗದಲ್ಲಿ ಬೆಳಗಾವಿಯ ರಾಷ್ಟ್ರೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಐಸಿಎಂಆರ್ನಲ್ಲಿ ಆಯುಷ್ ಉತ್ಪನ್ನಗಳ ಗುಣಮಟ್ಟದ ಮಾನದಂಡಗಳ ಕುರಿತು ಔಷಧಿ ತಜ್ಞರ ಕಾರ್ಯಾಗಾರ ಇಂದು ನಡೆಯಿತು. ಈ ವೇಳೆ ರಾಜ್ಯ ಆಯುಷ್ ಇಲಾಖೆ ಆಯುಕ್ತ ಡಾ ಸುನೀಲ್ ಪನ್ವರ್, ಆಯುಷ್ ಇಲಾಖೆ ಆಡಳಿತಾಧಿಕಾರಿ ಕಮಲಾಬಾಯಿ, ಯೋಜನಾ ನಿರ್ದೇಶಕರಾದ ಡಾ ಸರಸ್ವತಿ, ಐಸಿಎಂಆರ್ ನಿರ್ದೇಶಕ ಡಾ ಸುವರ್ಣ ರಾಯ್ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ತಜ್ಞರು ಪಾಲ್ಗೊಂಡರು. ಕಾರ್ಯಾಗಾರದಲ್ಲಿ ಸಾಂಪ್ರದಾಯಿಕ ಔಷಧಿಗಳ ಗುಣಮಟ್ಟ ಹಾಗೂ ಪರಿಸರ ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಚರ್ಚಿಸಲಾಯಿತು. ದೂರದರ್ಶನದೊಂದಿಗೆ ಡಾ ಸುವರ್ಣ ರಾಯ್ ಸಾಂಪ್ರದಾಯಿಕ ಆಯುಷ್ ಔಷಧಿಯ ಗುಣಮಟ್ಟ ಹೆಚ್ಚಿಸುವಲ್ಲಿ ತಜ್ಞರ ಸಲಹೆ ಸೂಚನೆಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಆ ನಿಟ್ಟಿನಲ್ಲಿ ಇಂದು ನಡೆದ ಕಾರ್ಯಾಗಾರದಲ್ಲಿ ದೇಶದ ವಿವಿಧೆಡೆಯಿಂದ ಆಗಮಿಸಿದ್ದ 20ಕ್ಕೂ ಅಧಿಕ ತಜ್ಞರು ಪಾಲ್ಗೊಂಡಿದ್ದರು ಎಂದು ಮಾಹಿತಿ ನೀಡಿದರು. Things happen in practice because of variations in the drug quality. The desired effect is not seen. So to have some standard in the quality of these drugs, we wanted to develop some protocols, some standards, some criteria which can be used for the procurement of drugs that can be used. ಡಾ ಸುನೀಲ್ ಪನ್ವರ್, ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಬಳಸುವ ನಿಟ್ಟಿನಲ್ಲಿ ಕಾರ್ಯಾಗಾರದಲ್ಲಿ ಚರ್ಚೆ ನಡೆದಿದ್ದು, ಸಲಹೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಕಾರ್ಯರೂಪಕ್ಕೆ ತರಲಾಗುವುದು ಎಂದರು. ಅದನ್ನು ನಾವು ಉಪಯೋಗಿಸಬೇಕು. ಸೊ ಅದಕ್ಕೆ ಈ ಒಂದು ಕಾರ್ಯಾಗಾರ ನಮಗೆ ಇವತ್ತು ಏನು ಫೀಡ್ಬ್ಯಾಕ್ ಸಿಗುತ್ತೆ ಅದರ ಬಗ್ಗೆ ಫರ್ದರ್ ಡೆಲಿಬ್ರೇಷನ್ಸ್ ಆಗಿ ನಮ್ಮ ಸರ್ಕಾರಿ ಸಿಸ್ಟಮ್ ಇರಲಿ, ಪ್ರೈವೇಟ್ ಸಿಸ್ಟಮ್ ಇರಲಿ, ಇದರಲ್ಲಿ ಆಯುಷ್ನಲ್ಲಿ ಒಳ್ಳೆ ಡ್ರಗ್ ಜನರಿಗೆ ಸಿಗಲಿ ಅಂತ ಭಾಳ ಹೆಲ್ಪ್ ಆಗಿದೆ.